ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ. ವೃಷಭ ರಾಶಿಯವರೇ, ಇದು ಸಾಮಾನ್ಯ ಮಾಸ ಭವಿಷ್ಯ ಅಲ್ಲ. ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಮೌನವಾಗಿ ಶುರುವಾಗಿ ಗರ್ಜನೆ ಮಾಡಿ ಮುಗಿಸುವಂತಹ ಕಾಲ. ಈ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಮುಂದಿನ 6 ತಿಂಗಳ ಭವಿಷ್ಯವನ್ನು ತಿರುಗಿಸಬಹುದು. ಯಾರನ್ನಾದರೂ ನಂಬುತ್ತೀರಾ ಅಥವಾ ಯಾರನ್ನಾದರೂ ಅನುಮಾನಿಸುತ್ತೀರಾ? ಈ 2 ಭಾವನೆಗಳಲ್ಲಿ ಒಂದೇ ನಿಮ್ಮನ್ನು ಮೇಲಕ್ಕೆ ಎತ್ತಬಹುದು, ಮತ್ತೊಂದು ಅಜಾಗರೂಕ ಹೆಜ್ಜೆ ನಿಮ್ಮನ್ನು ಕಷ್ಟಕ್ಕೆ ತಳ್ಳಬಹುದು. ವೃಷಭ ರಾಶಿಯ ಅಧಿಪತಿ ಶುಕ್ರನು ಸುಖ, ಸಂಪತ್ತು, ಸೌಂದರ್ಯಕ್ಕೆ ಕಾರಕ. ಆದರೆ ಈ ಮಾರ್ಚ್ನಲ್ಲಿ ಈ ಶುಕ್ರನ ಶಕ್ತಿ ನಿಮಗೆ ಲಾಭ ಕೊಡುತ್ತದಾ ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪರೀಕ್ಷೆಗೆ ಒಳಪಡಿಸುತ್ತದೆ? ನಿಮ್ಮೊಳಗೆ ನಗು ಇದ್ದರೂ ಮನಸ್ಸಿನೊಳಗೆ ಒಂದು ಅಜ್ಞಾತ ಒತ್ತಡ. ಹಣ ಬರುತ್ತದೆ, ಆದರೆ ತಕ್ಷಣವೇ ಹೊರಹೋಗುವ ಸಾಧ್ಯತೆ ಇದೆ. ನಿಮ್ಮ ಹೆಸರನ್ನು ಎತ್ತುವ ಒಂದು ಅವಕಾಶ, ಆದರೆ ಅದನ್ನು ಹಿಡಿಯಲು ಧೈರ್ಯ ಬೇಕು. ಮಾರ್ಚ್ 2026 ವೃಷಭ ರಾಶಿಗೆ ಒಂದು ಪರೀಕ್ಷೆಯ ಕಾಲ. ಶಾಂತ ಸ್ವಭಾವದ ನಿಮ್ಮೊಳಗಿನ ಹಠ ಇದೀಗ ನಿಮ್ಮ ಆಯುಧವಾಗಬಹುದು ಅಥವಾ ನಿಮ್ಮ ಅಹಂಕಾರವೇ ಅಡ್ಡಿಯಾಗಬಹುದು. ಈ ತಿಂಗಳಲ್ಲಿ ಯಾರು ನಿಮ್ಮ ಬೆನ್ನಿಗೆ ನಿಲ್ಲುತ್ತಾರೆ, ಯಾರು ಮೌನವಾಗಿ ದೂರ ಸರಿಯುತ್ತಾರೆ? ನಿಮ್ಮ ಕಣ್ಣೀರಿಗೆ ಕಾಣದ ಸತ್ಯಗಳು ತಿಳಿಯಲು ಈ ಭವಿಷ್ಯವನ್ನು ಸಂಪೂರ್ಣವಾಗಿ ಕೇಳಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ. ಹಾಗೆ ಯಾರೆಲ್ಲ ವೃಷಭ ರಾಶಿಯವರಿದ್ದಾರೆ, ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ. ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲ ಸಂಕಷ್ಟಗಳು ದೂರಾಗಲಿ ಎಂದು ಪ್ರಾರ್ಥಿಸುತ್ತಾ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ. ವೃಷಭ ರಾಶಿಯವರೇ, ಮಾರ್ಚ್ 1ರಿಂದ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಲಾಭಸ್ಥಾನದಲ್ಲಿ ಬಲಿಷ್ಠನಾಗಿರುತ್ತಾನೆ. ಅಂದರೆ ಹಣ, ಪರಿಚಯ, ಅವಕಾಶ, ಲಾಭ ಇವೆಲ್ಲವೂ ನಿಮ್ಮ ಕಡೆ ತಿರುಗಿ ನೋಡುವಂತಹ ಕಾಲ ಇದು. 14ರಂದು ಸೂರ್ಯದೇವರು ಕೂಡ ಲಾಭಸ್ಥಾನಕ್ಕೆ ಪ್ರವೇಶ ಮಾಡುತ್ತಾರೆ. ಶುಕ್ರ ಮತ್ತು ಸೂರ್ಯ ಸಂಯೋಗ ನಿಮಗೆ ಹೆಸರು, ಗೌರವ, ಅಧಿಕಾರ ಹಾಗೂ ಶಕ್ತಿಯನ್ನು ಕೊಡುತ್ತದೆ. ಇದು ಸಾಮಾನ್ಯ ತಿಂಗಳಲ್ಲ, ಇದು ನಿಮ್ಮ ಜೀವನದಲ್ಲಿ ತಿರುವು ತರುವಂತಹ ತಿಂಗಳು. ವೃಷಭ ರಾಶಿಯವರೇ, ನೀವು ಮೌನವಾಗಿದ್ದರೆ ಜನರು ನಿಮಗೆ ಶಾಂತರು ಎನ್ನುತ್ತಾರೆ. ಆದರೆ ನಿಮ್ಮ ಮೌನದ ಒಳಗೆ ಎಷ್ಟು ಬಲ ಇದೆ ಎಂಬುದು ಅವರಿಗೆ ಗೊತ್ತಿರುವುದಿಲ್ಲ. ನಿಮ್ಮ ರಾಶಿಯ ಸಂಕೇತ ಎಮ್ಮೆ. ನಿಮ್ಮ ಚಿಹ್ನೆ ಒಮ್ಮೆ ನೀವು ತೀರ್ಮಾನಿಸಿದರೆ ನಿಮ್ಮನ್ನು ಹಿಂದಕ್ಕೆ ತಿರುಗಿಸಲು ಯಾರಿಗೂ ಸುಲಭವಲ್ಲ ಎಂಬುದನ್ನು ಸೂಚಿಸುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಸೌಂದರ್ಯ, ಸುಖ, ಐಶ್ವರ್ಯಗಳ ಕಾರಕ. ಆದರೆ ಅದೇ ಸಮಯದಲ್ಲಿ ನೀವು ಕೇವಲ ಭೋಗವಿಲಾಸಕ್ಕಾಗಿ ಬದುಕುವವರಲ್ಲ. ನೀವು ಪರಿಶ್ರಮದ ಮೂಲಕ ಸುಖವನ್ನು ಕಟ್ಟಿಕೊಳ್ಳುವವರು. ನಿಮ್ಮ ಹೃದಯ ತುಂಬ ಮೃದು, ಆದರೆ ನಿಮ್ಮ ನಿರ್ಧಾರಗಳು ಕಲ್ಲಿನಂತೆ ಗಟ್ಟಿತನ ಹೊಂದಿರುತ್ತವೆ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿಸುತ್ತೀರಾ, ಆದರೆ ಒಮ್ಮೆ ನಂಬಿಕೆ ಒಡೆದರೆ ಮತ್ತೆ ಹೃದಯದ ಬಾಗಿಲು ಸುಲಭವಾಗಿ ತೆರೆಯುವುದಿಲ್ಲ. ವೃಷಭ ರಾಶಿಯವರ ಸ್ವಭಾವ ಸ್ಥಿರತೆ, ಬೇಗ ಉತ್ಸಾಹಕ್ಕೆ ಬರುವುದಿಲ್ಲ, ಆದರೆ ಒಮ್ಮೆ ಪ್ರಾರಂಭಿಸಿದ ಕೆಲಸವನ್ನು ಮಧ್ಯದಲ್ಲೇ ಬಿಡುವುದಿಲ್ಲ. ಹಣದ ಮೌಲ್ಯ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಪ್ರತಿ ರೂಪಾಯಿ ಹಿಂದೆ ನಿಮ್ಮ ಶ್ರಮದ ಬೆವರಿದೆ, ಆದರೆ ಹಣವನ್ನು ನೀವು ಖರ್ಚು ಮಾಡುವ ಮೊದಲು 2 ಬಾರಿ ಯೋಚಿಸುತ್ತೀರಿ. ಕುಟುಂಬ ನಿಮಗೆ ಆಶ್ರಯ, ಸಂಬಂಧಗಳು ನಿಮಗೆ ಆಸ್ತಿ, ಗೌರವ ನಿಮಗೆ ಜೀವ. ಆದರೆ ಒಂದು ಗುಣ ಏನೆಂದರೆ ಹಠ. ಇದು ನಿಮ್ಮ ಬಲವೂ ಆಗಬಹುದು, ಕೆಲವೊಮ್ಮೆ ಅದೇ ನಿಮ್ಮನ್ನು ಒಂಟಿಯಾಗಿಸಬಹುದು. ನೀವು ನಿಧಾನವಾಗಿ ಬೆಳೆಯುವವರು, ಆದರೆ ಒಮ್ಮೆ ಬೆಳೆದ ಮೇಲೆ ನಿಮ್ಮನ್ನು ಯಾರೂ ಸುಲಭವಾಗಿ ಕೆಡವಲು ಸಾಧ್ಯವಿಲ್ಲ. ಇಂತಹ ನಿಮ್ಮ ಗುಣ ಸ್ವಭಾವದ ಮೇಲೆ ಈಗ ಮಾರ್ಚ್ ತಿಂಗಳು ಯಾವ ರೀತಿಯೆಲ್ಲ ಬದಲಾವಣೆ ತರುತ್ತದೆ ಎನ್ನುವುದನ್ನು ನೋಡೋಣ. ಮೊದಲಿಗೆ ವ್ಯಾಪಾರ ವ್ಯವಹಾರ ನೋಡುವುದಾದರೆ, ಮಾರ್ಚ್ ತಿಂಗಳಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರಗಳಲ್ಲಿ ನಡೆಯುವುದು ಸಾಮಾನ್ಯ ಚಲನೆ ಅಲ್ಲ. ನೀವು ಶಾಂತವಾಗಿ ಕಟ್ಟಿಕೊಂಡಿದ್ದ ವ್ಯವಹಾರ ಈಗ ಪರೀಕ್ಷೆಯ ಹಂತಕ್ಕೆ ಬರಲಿದೆ. ನಿಮ್ಮ ರಾಶಿ ಅಧಿಪತಿ ಶುಕ್ರ, ಲಾಭ, ಆಕರ್ಷಣೆ, ಗ್ರಾಹಕ ಸೆಳೆಯುವ ಶಕ್ತಿ ನೀಡುವಂತಹ ಗ್ರಹ. ಆದರೆ ಈ ತಿಂಗಳಲ್ಲಿ ಶುಕ್ರನ ಅನುಕೂಲತೆ ಸಂಪೂರ್ಣ ಲಾಭ ಕೊಡಬೇಕೆಂದರೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿರಬೇಕು. ಮಾರ್ಚ್ ಮೊದಲಾರ್ಧದಲ್ಲಿ ಕೆಲಸ ನಿಧಾನವಾಗಿರುವಂತೆ ಕಾಣಿಸಬಹುದು. ಆರ್ಡರ್ಗಳು ತಡವಾಗಿ ಬರಬಹುದು, ಹಣ ಪಾವತಿ ವಿಳಂಬವಾಗಬಹುದು. ನೀವು ಮಾಡಿದ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗದೆ ನಿರಾಶೆಯಾಗುವ ಸಾಧ್ಯತೆ ಕೂಡ ಇದೆ. ಆದರೆ ಇಲ್ಲಿ ಒಂದು ಗುಪ್ತ ಅವಕಾಶ ಇದೆ. ನೀವು ಈಗ ತಾಳ್ಮೆ ಕಾಪಾಡಿಕೊಂಡರೆ ಒಂದು ದೊಡ್ಡ ಸಂಪರ್ಕ, ಹೊಸ ಡೀಲ್ ಅಥವಾ ಹಳೆಯ ಗ್ರಾಹಕರಿಂದ ದೊಡ್ಡ ಆರ್ಡರ್ ಬರಬಹುದಾದಂತಹ ಸಾಧ್ಯತೆ ಇದೆ. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವವರಿಗೆ ಜಾಗ್ರತೆ ಇರಬೇಕು. ಸಣ್ಣ ಮಾತಿನ ಭಿನ್ನಾಭಿಪ್ರಾಯ ದೊಡ್ಡ ಅಂತರಕ್ಕೆ ಹೋಗಬಹುದು. ನಿಮ್ಮ ಹಠ ಇಲ್ಲಿ ಅಡ್ಡಿಯಾಗಬಹುದು.
ಆಲೋಚನೆ ಮಾಡಿ ಮುಂದುವರೆದರೆ ನಷ್ಟ ತಪ್ಪಿಸಬಹುದು. ಹೊಸ ವ್ಯವಹಾರ ಆರಂಭಿಸಲು ಯೋಚಿಸುತ್ತಾ ಇದ್ದರೆ ಮಾರ್ಚ್ ಮಧ್ಯಭಾಗದ ನಂತರ ಶುಭ ಸಮಯ. ಆದರೆ ಸಾಲ ಮಾಡಿ ಆರಂಭಿಸುವುದಾದರೆ 2ನೇ ಬಾರಿ ಲೆಕ್ಕ ಹಾಕಿ. ಕಾಗದ ಪತ್ರಗಳ ಪರಿಶೀಲನೆ ಬಹಳ ಮುಖ್ಯ. ಇನ್ನು ರಿಯಲ್ ಎಸ್ಟೇಟ್, ಲಕ್ಸುರಿ ವಸ್ತುಗಳು, ಫ್ಯಾಷನ್, ಅಲಂಕಾರ, ಜ್ಯುವೆಲರಿ, ಕೃಷಿ ಸಂಬಂಧಿತ ವ್ಯಾಪಾರಿಗಳಿಗೆ ಈ ತಿಂಗಳು ಮಿಶ್ರ ಫಲಗಳು ದೊರೆಯುತ್ತದೆ. ಲಾಭ ಸಿಗುತ್ತದೆ, ಆದರೆ ವೆಚ್ಚ ಕೂಡ ಹೆಚ್ಚಾಗುತ್ತದೆ. ಆನ್ಲೈನ್ ವ್ಯವಹಾರ ಮಾಡುವವರಿಗೆ ಒಂದು ಹೊಸ ಐಡಿಯಾ ತಲೆದೋರುತ್ತದೆ. ಅದನ್ನು ತಕ್ಷಣವೇ ಕಾರ್ಯಗತಗೊಳಿಸದೆ ಸ್ವಲ್ಪ ಪ್ಲಾನ್ ಮಾಡಿದರೆ ಹೆಚ್ಚು ಲಾಭ ಉಂಟಾಗುತ್ತದೆ. ಇನ್ನು ಸ್ಪರ್ಧಿಗಳು ನಿಮ್ಮ ಚಲನೆ ಗಮನಿಸುತ್ತಾರೆ. ನಿಮ್ಮ ಗ್ರಾಹಕರನ್ನು ಸೆಳೆಯಲು ಪ್ರಯತ್ನ ಮಾಡಬಹುದು. ಆದ್ದರಿಂದ ನಿಮ್ಮ ಸೇವೆಯಲ್ಲಿ ಗುಣಮಟ್ಟ ಮತ್ತು ಸಮಯ ಪಾಲನೆ ತುಂಬ ಅಗತ್ಯ. ಈ ತಿಂಗಳಲ್ಲಿ ಒಂದು ನಿರ್ಧಾರ ಹಳೆಯ ವಿಧಾನದಲ್ಲೇ ಮುಂದುವರೆಸಲ ಅಥವಾ ಹೊಸ ಮಾರ್ಗ ಹಿಡಿಯಲ್ಲ? ಈ ಪ್ರಶ್ನೆಗೆ ನೀವು ಕೊಡುವ ಉತ್ತರವೇ ಮುಂದಿನ 6 ತಿಂಗಳ ದಿಕ್ಕು ತೋರಿಸಲಿದೆ. ನೀವು ನಿಧಾನವಾಗಿ ಬೆಳೆಯುವವರು, ಆದರೆ ನಿಮ್ಮ ಬೇರು ಗಟ್ಟಿಯಾಗಿರುತ್ತದೆ. ಮಾರ್ಚ್ ತಿಂಗಳು ನಿಮ್ಮ ಸಹನೆಯನ್ನು ಪರೀಕ್ಷಿಸುತ್ತದೆ, ಆದರೆ ಪರೀಕ್ಷೆಯ ನಂತರ ಸ್ಥಿರ ಲಾಭದ ದಾರಿ ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಹಣಕಾಸಿನ ಸ್ಥಿತಿ ನೋಡುವುದಾದರೆ ನಿಮ್ಮ ಕೈಗೆ ಹಣ ಬರುತ್ತದೆ, ಆದರೆ ಕೈಯಲ್ಲಿ ಉಳಿಯುವುದು ಸ್ವಲ್ಪ ಕಷ್ಟವಾಗುತ್ತದೆ. ಮಾರ್ಚ್ ತಿಂಗಳು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಮೌನವಾಗಿ ಪರೀಕ್ಷಿಸುವಂತಹ ಕಾಲ. ಈ ತಿಂಗಳಲ್ಲಿ ಶುಕ್ರನ ಪ್ರಭಾವ ನಿಮ್ಮಲ್ಲಿ ಖರ್ಚು ಮಾಡುವ ಮನಸ್ಥಿತಿಯನ್ನು ಹೆಚ್ಚಿಸಬಹುದು. ಮಾಸದ ಮೊದಲ ಭಾಗದಲ್ಲಿ ಹಳೆಯ ಬಾಕಿ ಹಣ ಬರುವ ಸಾಧ್ಯತೆ ಇದೆ. ನೀವು ನಿರೀಕ್ಷೆ ಮಾಡದ ಕಡೆಗಳಿಂದ ಒಂದು ಸಣ್ಣ ಲಾಭ ಬರಬಹುದು, ಆದರೆ ಅದೇ ಸಮಯದಲ್ಲಿ ಮನೆ ಸಂಬಂಧಿತ ವೆಚ್ಚ, ವಾಹನ, ಆರೋಗ್ಯ ಅಥವಾ ಆಕಸ್ಮಿಕ ಖರ್ಚು ಹಣವನ್ನು ಕಡಿಮೆ ಮಾಡಬಹುದು. ಇನ್ನೂ ಸ್ವಲ್ಪ ಖರ್ಚು ಮಾಡೋಣ ಅನ್ನುವ ಮನಸ್ಸು ಬರುತ್ತದೆ, ಆದರೆ ಇಲ್ಲಿ ಜಾಗ್ರತೆ ಬೇಕು. ಲಕ್ಸುರಿ ವಸ್ತುಗಳನ್ನು ಖರೀದಿಸಲು ಮುಂದೂಡಿದರೆ ಉತ್ತಮ. ತಿಂಗಳ ಮಧ್ಯಭಾಗದಲ್ಲಿ ಹಣದ ಹರಿವು ಸ್ವಲ್ಪ ಸುಧಾರಣೆ ಕಾಣಿಸುತ್ತದೆ. ಬೋನಸ್, ಕಮಿಷನ್, ಸೈಟ್ ಇನ್ಕಮ್ ಅಥವಾ ಪಾರ್ಟ್ ಟೈಮ್ ಆದಾಯ ಸಾಧ್ಯತೆ ಇದೆ, ಆದರೆ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಪರಿಶೀಲನೆ ಅಗತ್ಯ. ಸ್ನೇಹಿತರ ಅಥವಾ ಸಂಬಂಧಿಗಳಿಂದ ಸಾಲ ಕೇಳುವ ಪರಿಸ್ಥಿತಿ ಬರಬಹುದು. ಸಹಾಯ ಮಾಡುವ ಮೊದಲು ನಿಮ್ಮ ಸ್ಥಿತಿ ಯೋಚಿಸಿ. ಹಿಂತಿರುಗುವ ದಿನಾಂಕ ಸ್ಪಷ್ಟವಾಗಿರಲಿ. ಇನ್ನು ರಿಸ್ಕ್ ಹೂಡಿಕೆಗಳಲ್ಲಿ ಎಚ್ಚರಿಕೆ. ಅತಿಯಾದ ಲಾಭದ ಆಸೆ ತಪ್ಪು ನಿರ್ಧಾರಗಳಿಗೆ ಕಾರಣವಾಗಬಹುದು. ಮಾಸದ ಕೊನೆಯ ಭಾಗದಲ್ಲಿ ಹಣದ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಬರುತ್ತದೆ. ನಿಮ್ಮ ಆದಾಯ ವೆಚ್ಚಗಳ ಲೆಕ್ಕ ಸರಿಯಾಗಿ ನೋಡಿದರೆ ಮುಂದಿನ ತಿಂಗಳಿಗೆ ಗಟ್ಟಿಯಾದ ಯೋಚನೆ ಹಾಕಿಕೊಳ್ಳಬಹುದು. ನೀವು ಸ್ವಭಾವತಃ ಹಣದ ಮೌಲ್ಯ ತಿಳಿದವರು. ಈ ತಿಂಗಳು ನಿಮ್ಮ ತಾಳ್ಮೆ ಮತ್ತು ನಿಯಂತ್ರಣವೇ ನಿಮ್ಮ ದೊಡ್ಡ ಸಂಪತ್ತು. ಈ ತಿಂಗಳು ಬಂದ ಹಣ ಉಳಿಸಿದರೆ ಅದು ಐಶ್ವರ್ಯ, ಅಜಾಗರೂಕ ಖರ್ಚು ಮಾಡಿದರೆ ಅದು ಪಾಠವಾಗುತ್ತದೆ. ಇನ್ನು ಕುಟುಂಬ ಜೀವನದಲ್ಲಿ ಸಣ್ಣ ಸಣ್ಣ ಭಾವನಾತ್ಮಕ ಅಲೆಗಳು ಕಾಣಿಸಬಹುದು. ಮನೆಯೊಳಗೆ ಎಲ್ಲವೂ ಸರಿ ಅನಿಸಬಹುದು, ಆದರೆ ಯಾರಾದರೂ ನಿಮ್ಮ ಗಮನ, ನಿಮ್ಮ ಮಾತು, ನಿಮ್ಮ ಸಮಯ ನಿರೀಕ್ಷಿಸುತ್ತಾ ಇರಬಹುದು. ಹಠವನ್ನು ಸ್ವಲ್ಪ ಬದಿಗಿಟ್ಟು ಮಾತಿನ ಸಮಸ್ಯೆ ಬಗೆಹರಿಸಿದರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗಿರುತ್ತದೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮುಖ್ಯ. ಮಧ್ಯದಲ್ಲಿ ಮನಸ್ಸು ಚಂಚಲವಾಗುವಂತಹ ಸಾಧ್ಯತೆ ಇದೆ, ಆದರೆ ಸರಿಯಾದ ಟೈಮ್ ಟೇಬಲ್ ಮಾಡಿಕೊಂಡು ಓದಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಾ ಇರುವವರಿಗೆ ಇದು ಪರಿಶ್ರಮದ ಕಾಲ. ಶಾರ್ಟ್ಕಟ್ ಯೋಜನೆಗಳು ಪ್ರಯೋಜನಕ್ಕೆ ಆಗುವುದಿಲ್ಲ. ಶ್ರದ್ಧೆಯಿಂದ ಓದಿದರೆ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ. ಇನ್ನು ಆರೋಗ್ಯ ವಿಷಯದಲ್ಲಿ ಹೆಚ್ಚು ನಿರ್ಲಕ್ಷ್ಯ ಬೇಡ. ನಿದ್ರೆ ಕೊರತೆ, ಕಣ್ಣು ಅಥವಾ ಕಂಠಭಾಗದ ಸಮಸ್ಯೆಗಳು ತಲೆದೂರಬಹುದು. ಆಹಾರ ನಿಯಂತ್ರಣ ಮತ್ತು ನಿಯಮಿತ ವಿಶ್ರಾಂತಿ ಬಹಳ ಮುಖ್ಯ. ಒಟ್ಟಾರೆ ಕುಟುಂಬದಲ್ಲಿ ಸಹನೆ, ಶಿಕ್ಷಣದಲ್ಲಿ ಶಿಸ್ತು, ಆರೋಗ್ಯದಲ್ಲಿ ನಿಯಮ, ಈ 3 ಮಾರ್ಚ್ ತಿಂಗಳ ನಿಮ್ಮ ರಕ್ಷಾ ಕವಚ. ವೃಷಭ ರಾಶಿಯವರೇ, ಈ ತಿಂಗಳು ನಿಮಗೆ ಶಕ್ತಿ ಕೊಡುವುದು ನಿಮ್ಮ ಭಕ್ತಿ. ಮನಸ್ಸಿನ ಗೊಂದಲ, ಹಣದ ಒತ್ತಡ, ಸಂಬಂಧಗಳ ಅಸಮಾಧಾನ ಇವೆಲ್ಲ ಸಮತೋಲನಕ್ಕೆ ಬರಲು ಸರಿಯಾದ ಪರಿಹಾರ ಅವಶ್ಯಕ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ. ಆದ್ದರಿಂದ ಪ್ರತಿ ಶುಕ್ರವಾರ ಬೆಳಗ್ಗೆ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ಪೂಜೆಯನ್ನು ಮಾಡುವುದು ಶುಭ. ಬಿಳಿ ಹೂವು, ಸಕ್ಕರೆ, ಹಾಲಿಂದ ಪೂಜೆ ಮಾಡಿ. ಮಹಾಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 16 ಅಥವಾ 108 ಬಾರಿ ಜಪಿಸಿ. ಇದು ಹಣಕಾಸಿನ ಸ್ಥಿತಿಯಲ್ಲಿ ಸ್ಥಿರತೆ ತರಲು ಸಹಾಯಕವಾಗುತ್ತದೆ. ಶುಕ್ರವಾರ ಬಡವರಿಗೆ ಬಿಳಿ ವಸ್ತ್ರ ಅಥವಾ ಅಕ್ಕಿ, ಸಿಹಿ ದಾನ ಮಾಡಿ. ಅನಿರೀಕ್ಷಿತ ಅಡಚಣೆಗಳು ಕಡಿಮೆಯಾಗುತ್ತದೆ. ಗೋಮಾತೆಗೆ ಆಹಾರ ನೀಡುವುದು ನಿಮ್ಮ ಕರ್ಮದ ಶಾಂತಿಗೆ ಉತ್ತಮ. ಮನೆಯಲ್ಲಿ ಶುದ್ಧತೆ ಕಾಪಾಡಿ. ವಿಶೇಷವಾಗಿ ದಕ್ಷಿಣ ದಿಕ್ಕಿನಲ್ಲಿ ಅಶುಚಿ ಇಡಬಾರದು. ಪ್ರತಿದಿನ 5 ನಿಮಿಷ ಧ್ಯಾನ ಮಾಡಿ. ನಿಮ್ಮ ಹಠವನ್ನು ನಿಯಂತ್ರಿಸಿ. ಮಾತಿನಲ್ಲಿ ಮೃದುತ್ವ ತರಲು ಸಂಕಲ್ಪ ಮಾಡಿ. ಈ ತಿಂಗಳು ನಿಮ್ಮ ಭಾಗ್ಯ ಬದಲಾಯಿಸಲು ದೊಡ್ಡ ಯಜ್ಞ ಬೇಡ. ನಿಯಮಿತ ಭಕ್ತಿ, ಶಿಸ್ತು ಮತ್ತು ಸಾತ್ವಿಕ ಮನಸ್ಸು ಸಾಕು.
ಈ ಪರಿಹಾರಗಳನ್ನು ಭಕ್ತಿಯಿಂದ ಮಾಡಿದರೆ ಬರುವ ಎಲ್ಲ ಸಮಸ್ಯೆಗಳು ದೂರಾಗುತ್ತದೆ. ಈ ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಪರೀಕ್ಷೆಯನ್ನು ತರುವಂತಹ ತಿಂಗಳು. ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲ ಸಮಸ್ಯೆಗಳು ದೂರಾಗಲಿ ಎಂದು ಪ್ರಾರ್ಥಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.